ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸ್ಪೆಷಲ್ಲು ತೊಂಡೆಕಾಯಿ ಮತ್ತು ಕಡಲೆದು ಗ್ರೇವಿ ಮಾಡ್ತಾಯಿದ್ದೀನಿ ಆ್ಯಂಡ್ ಮಂಗಳೂರು ಸ್ಟೈಲ್. ಒಂದು ಸಲ ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಾವು ತೆಂಗಿನ ಎಣ್ಣೆ ಯೂಸ್ ಮಾಡೋದು, ಜೀರಿಗೆ ಮತ್ತು ಸಾಸಿವೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದೇ ಒಂದು ಆನಿಯನ್ನ ಕಟ್ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು ಟೊಮೆಟೊ ಹಣ್ಣು ಆ್ಯಡ್ ಮಾಡೋಣ. ಒಂದು ಟೊಮೆಟೊ ಹಣ್ಣು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಇದು ಫ್ರೈ ಆಗಬೇಕು. ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕಾದ್ರೇ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಜೊತೆಗೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಇದು ಸ್ಮ್ಯಾಶ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅರಿಶಿಣ ಮತ್ತು ಉಪ್ಪನ್ನು ಟೊಮೆಟೊ ಒಟ್ಟಿಗೆ ಹಾಕ್ತಾ ಇರೋದು. ಇದು ಸ್ವಲ್ಪ ಎಲ್ಲ ಬೆಂದಂಗೆ ಆಗಿದೆ ಅಂದ ತಕ್ಷಣ ತೊಂಡೆಕಾಯಿ ಹಾಕೋಣ. ಕಟ್ ಮಾಡಿ ಇಟ್ಕೊಂಡಿರೋದು ತೊಂಡೆಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಅದರಲ್ಲಿರೋವಂಥ ಹಸಿ ವಾಸನೆ ಸ್ವಲ್ಪ ಹೋಗಲಿ ಅಂತ. ಹಾಗೆ ಎಣ್ಣೆಲಿ ಕೂಡ ಸ್ವಲ್ಪ ಬೆಂದರೆ ಸ್ವಲ್ಪ ಅದು ಬಾಯ್ಲ್ ಆಗೋಕ್ಕೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ಇದಕ್ಕೆ ಸ್ಪೆಷಲ್ ಏನು ಗೊತ್ತಾ, ನೆನೆಸಿ ಮೊಳಕೆ ಬಂದಿರೋವಂಥ ಕಡಲೆಕಾಳು ಹಾಗೆ ಬಟಾಣಿ ಕಾಳು ಎರಡೂ ಕೂಡ ಹಾಕಿದ್ದೀನಿ ಮಿಕ್ಸಲ್ಲಿ. ನೀವು ಬೇಕಾದರೆ ಆಲೂಗೆಡ್ಡೆನ ಬೇಕಾದ್ರೆ ಹಾಕ್ಕೊಬೋದು, ಬದನೆಕಾಯಿ ಕೂಡ ಹಾಕ್ಕೊಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಬಿಡಿ. ಆ್ಯಂಡ್ ಮಸಾಲ ತೆಗೆಯೋಣ. ಮಸಾಲಕ್ಕೆ ಸ್ವಲ್ಪ ಒಂದೇ ಒಂದು ಸ್ಪೂನ್ ಆಯಿಲು, ಚುರ್ಚಕ್ಕೆ ಒಂದು 4 ಕಾಳು ಮೆಂತ್ಯ, ಹಾಗೆ ಲವಂಗ ಕೂಡ 2, ಆ್ಯಂಡ್ ಜೀರಿಗೆ ಸ್ವಲ್ಪ, ಇದನ್ನು ಹಾಕ್ಕೊಂಡು ಆಮೇಲೆ ಚೂರು ಫ್ರೈ ಮಾಡ್ಕೊಳ್ಳಿ. ಧನ್ಯ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1.5 ಇಂದ 2 ಸ್ಪೂನ್ ಅಷ್ಟು ಧನ್ಯ, ಸ್ವಲ್ಪ ಕರಿಬೇವು ಹಾಕಿ, ಫ್ರೆಶ್ ಆಗಿರೋದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ನಾನು 2 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಗುಂಟೂರು ಮೆಣಸಿನ್ಕಾಯಿ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ. ಸ್ವಲ್ಪ ಫ್ರೈ ಮಾಡ್ಕೊಂಡ ತಕ್ಷಣ ಇದಕ್ಕೆ ಸ್ವಲ್ಪ ಒಂದು ಆನಿಯನ್ ಹಾಕೋಣ. ಒಂದು ಆನಿಯನ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ನಾನು ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ, ಹಾಗೆ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ. ಫುಲ್ ಹಾಫ್ ಒಂದು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಗ್ರೇವಿಗೆ. ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಇದನ್ನು ರುಬ್ಕೊಂಬರೋಣ. ನಾವಿಲ್ಲಿ ಏನು ಬೇಯಕ್ಕೆ ಇಟ್ಟಿದ್ವಿ ನೋಡಿ, ತೊಂಡೆಕಾಯಿ ಮತ್ತು ಕಡಲೆ, ಅದ್ರ ಜೊತೆಗೆ ಇದನ್ನು ಗ್ರೇವಿನ ಆ್ಯಡ್ ಮಾಡೋಣ. ನಿಮ್ಗೆ ಎಷ್ಟು ಬೇಕು ನೋಡಿ ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಸಾಂಬಾರು ಥರನೂ ಮಾಡ್ಕೊಳ್ಬೋದು, ಇಲ್ಲ ಚಪಾತಿ ರೈಸ್ಗೆ ಆಗೋ ಥರ ಸ್ವಲ್ಪ ಗಟ್ಟಿಗೆ ಕೂಡ ಮಾಡ್ಕೊಬೋದು. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ತೆಂಗಿನಕಾಯಿ ಹಾಕಿರೋದ್ರಿಂದ ಅದು ಕುದ್ಮೇಲೆ ಚೆನ್ನಾಗಾಗುತ್ತೆ ಅಂತ. ಫೈನಲಿ ರೆಡಿ ಆಯಿತು. ನಾನು ಕೂಡ ಮಧ್ಯಾಹ್ನ ಊಟ ಮಾಡಿದೆ, ಸಕ್ಕತ್ತಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ.